ಅಗ್ನೇ ನಯ ಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವವಜುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜೋರಾಣಮೇನಃ ಭೋಜಿಷ್ಠಾಂತೆ ನವ ಉಕ್ತಿಂ ವಿಧೇಮ ಯಜ್ಞೇಶ್ವರ ಪ್ರಸೀದತು. ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಜಪದ ಮಹತ್ವವನ್ನ ವಿಚಾರ ಮಾಡಿದ್ವಿ. ಅಲ್ಲಿ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿ ನನ್ನನ್ನ ಬಹಳಷ್ಟು ಜನ ಕೇಳಿದ್ರು. ಏನು ಅಂದ್ರೆ, ಈಗ ಗಾಯತ್ರಿ ಮಂತ್ರೋಪದೇಶವಾಗದೇ ಇರುವಂತಹವರು ಅಥವಾ ಹೆಂಗಸರು ಈ ಗಾಯತ್ರಿ ಇಷ್ಟು ಮಹತ್ವದ್ದಾದರೂ ಅವರಿಗೆ ಆ ಉಪದೇಶವಾಗದೇ ಇರೋ ಕಾರಣ ಹೇಗೆ ಆರಾಧನೆಯನ್ನು ಮಾಡಬೇಕು, ಹೇಗೆ ಜಪವನ್ನ ಮಾಡಬೇಕು, ಸವಿತ್ರ ದೇವನನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ಇಲ್ಲಿ ನಾವು ತಿಳ್ಕೋಬೇಕಾದ್ದೇನು ಅಂದ್ರೆ, ಇಲ್ಲಿ ಆ ದೇವತೆಯ ಮಹಿಮೆ ಮತ್ತೆ ಆ ದೇವತೆಯ ಆರಾಧನಾ ಕ್ರಮವನ್ನ ತಿಳ್ಕೋಬೇಕು. ಆ ಮಂತ್ರದಿಂದ ಮಾಡಕ್ಕೆ ಸಾಧ್ಯವಾಗದೇ ಇದ್ರು ಅಥವಾ ಆ ಮಂತ್ರದ ಉಪದೇಶವಾಗದೇ ಇದ್ರು ಕೇವಲ ನಾಮಮಂತ್ರದಿಂದಲೇ ಜಪ ಮಾಡಿದ್ರೂ ಕೂಡ ಸಿದ್ಧಿ ಆಗತ್ತೆ. ಯಾಕೆಂದ್ರೆ ನಾಮಮಂತ್ರಕ್ಕೆ ಬಹಳ ಮಹತ್ವವಿದೆ. ಹಾಗಾಗಿ ಯಾರ್ಯಾರಿಗೆ ಗಾಯತ್ರಿ ಮಂತ್ರೋಪದೇಶವಾಗಿಲ್ವೋ ಅಥವಾ ಹೆಂಗಸರಿಗೆ ಉಪನಯನಾದಿಗಳು ಮಾಡೋದು ರೂಢಿಯಲ್ಲಿ ಇಲ್ಲದೇ ಇರೋ ಕಾರಣದಿಂದ ಅವರೆಲ್ಲ ಅಗ್ನಿವಾಯು ಆದಿತ್ಯೇಭ್ಯೋ ನಮೋ ದೇವಾಯ ಸವಿತ್ರೆ ಅಂತ ಈ ನಾಮಮಂತ್ರವನ್ನೇ ಜಪ ಮಾಡಿದ್ರೆ ಖಂಡಿತ ಗಾಯತ್ರಿ ಮಂತ್ರದ ಜಪದ ಫಲ ಏನಿರುತ್ತೋ ಅಷ್ಟೇ ಫಲ ಇದರಿಂದಲೂ ಸಾಧನವಾಗತ್ತೆ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ನಾವು ಹೋಗೋಣ. ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಮಹತ್ವವನ್ನ, ಆ ಜಪದ ಮಹತ್ವವನ್ನ ವಿಚಾರ ಮಾಡಿದ್ವಿ. ನಾವು ಗಾಯತ್ರಿ ಮಂತ್ರದ ವಿಷಯ ತೆಗೆದಿದ್ದ ಕೂಡಲೇ ನಮಗೆ ವಿಶ್ವಾಮಿತ್ರರು ಜ್ಞಾಪಕಕ್ಕೆ ಬರೋದು. ವಿಶ್ವಾಮಿತ್ರದ ವಿಷಯವಾಗಿ ನಾವಿಲ್ಲಿ ಮಾತಾಡದೇ ಇದ್ರೆ ಗಾಯತ್ರಿ ಮಂತ್ರಾರ್ಥ ಅಥವಾ ಗಾಯತ್ರಿ ಮಹಿಮೆಯನ್ನು ಹೇಳೋದು ಅಪೂರ್ಣವಾಗತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಈ ಸಂಚಿಕೆಯಲ್ಲಿ ತಕ್ಕ ಮಟ್ಟಿಗೆ ಬಹಳ ಸಾಧನೆಗಳನ್ನ ಮಾಡಿದ್ದಾರೆ ಎಲ್ಲ ಋಷಿಗಳು, ಅವುಗಳನ್ನೆಲ್ಲ ನಾವು ಹೇಳೋದಕ್ಕೆ ಹೊರಟ್ರೆ ತುಂಬಾ ಕಾಲ, ದೀರ್ಘಕಾಲ ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ನಾನು ಇಲ್ಲಿ ವಿಶ್ವಾಮಿತ್ರದ ವಿಷಯವನ್ನ ಪ್ರಸ್ತಾಪ ಮಾಡ್ತೀನಿ. ನಚಿಕೇತ ಮಹರ್ಷಿಗಳ ಆಶ್ರಮದಲ್ಲಿ ಒಂದು ಪರಿಷತ್ ಸಭೆ ಸೇರುತ್ತೆ. ಆ ಸಭೆ ಏನಕ್ಕೆ ಸೇರುತ್ತೆ, ಅದರ ಉದ್ದೇಶವೇನು ಅಂದ್ರೆ ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವವನ್ನ ಒಪ್ಪಿಕೊಳ್ಳೋದಕ್ಕೆ, ಅಂದ್ರೆ ಅವರು ತಪಸ್ಸಿನಿಂದ ಬ್ರಹ್ಮರ್ಷಿಗಳಾಗಿದ್ದಾರೆ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ, ಅಂಗೀಕರಿಸೋದಕ್ಕೆ, ಅನುಮೋದನೆ ಕೊಡೋದಕ್ಕೆ ಪರಿಷತ್ತು ಸೇರುತ್ತೆ. ಈ ಸಭೆಗೆ ಭಗವಾನ್ ಪಿಪ್ಪಲಾದರು ಅಧ್ಯಕ್ಷರಾಗಿ ಕೂತ್ಕೋತಾರೆ. ಎಲ್ಲರೂ ಒಪ್ಕೋತಾರೆ. ಎಲ್ಲ ಋಷಿಗಳು ಬಂದವರೆಲ್ಲ ಬ್ರಹ್ಮರ್ಷಿಗಳೇ, ಎಲ್ಲರೂ ಋಗ್ಯಜುಸ್ಸಾಮ ಮಂತ್ರಗಳನ್ನ ದರ್ಶನ ಮಾಡಿದವ್ರೆ. ಅವರ ತಪಸ್ಸಿನ ಬಲದಿಂದ ಎಲ್ರೂ ಒಂದೊಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯವನ್ನ ಇಟ್ಟುಕೊಂಡಂತಹ ಮಹಾನುಭಾವರುಗಳು. ಬ್ರಹ್ಮರ್ಷಿ ಅಂದ್ರೆ ಸುಮ್ಮನೆ ಸಾಧಾರಣವಲ್ಲ, ಬಹಳ ದೊಡ್ಡವರು. ದೇವತೆಗಳು ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ತಾರಂತೆ, ಅಂಥ ಮಹತ್ವ ಇರೋರು ಬ್ರಹ್ಮರ್ಷಿಗಳು ಅಂದ್ರೆ. ಹಾಗಾಗಿ ಅಂಥ ಬ್ರಹ್ಮರ್ಷಿಗಳ ಸಭೆ ಸೇರುತ್ತಲ್ಲಿ. ಇಲ್ಲಿ ಈ ಕಥಾ ಪ್ರಸಂಗವನ್ನ ದೇವಡು ನರಸಿಂಹಶಾಸ್ತ್ರಿಗಳು ತಮ್ಮ ಮಹಾಬ್ರಾಹ್ಮಣ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿಷಯ ಹೇಳಿದ್ದಾರೆ. ನಾನು ಒಂದು ಸಣ್ಣ ಪ್ರಸಂಗವನ್ನು ಇಲ್ಲಿ ಉದಾಹರಿಸ್ತೀನಿ. ಹೀಗೆ ಸಭೆ ಸೇರಿ ಎಲ್ಲರೂ ಒಪ್ಕೋತಾರೆ. ವಿಶ್ವಾಮಿತ್ರನ ಮುಖದಲ್ಲಿರೋ ತೇಜಸ್ಸು, ಆ ವರ್ಚಸ್ಸು, ಮತ್ತೆ ಅವರು ಮಾಡಿರುವಂತಹ ಒಂದೊಂದು ಕೆಲಸಗಳು, ಅದರಲ್ಲಿ ಒಂದೊಂದೇ ಸಾಕು ನಾವು ಅವರು ಬ್ರಹ್ಮರ್ಷಿಗಳು ಅಂತ ಹೇಳೋದಕ್ಕೆ. ಆದ್ರೆ ಪರೀಕ್ಷೆ ನಡೆದೇ ಅವರನ್ನ ಬ್ರಹ್ಮರ್ಷಿ ಅಂತ ಒಪ್ಕೋಬೇಕು ಅಂತ ನಿರ್ಣಯವಾಗತ್ತೆ. ಹಾಗಾದ್ರೆ ಯಾರು ಪರೀಕ್ಷೆ ಮಾಡೋರು ಅಂತ ವಿಷಯ ಬಂದಾಗ ಇಡೀ ಸಭೆ ಒಪ್ಕೊಳ್ಳುತ್ತೆ ಏಕಕಂಠದಲ್ಲಿ, ಭಗವಾನ್ ವಸಿಷ್ಠ ಮಹರ್ಷಿಗಳೇ ಪರೀಕ್ಷೆಯನ್ನು ಮಾಡಬೇಕು, ಅವರೇ ಬ್ರಹ್ಮರ್ಷಿ ಅನ್ನೋ ಪಟ್ಟವನ್ನ ವಿಶ್ವಾಮಿತ್ರರಿಗೆ ಕೊಡಬೇಕು ಅಂತ. ಹೀಗೆ ಸಭೆ ಎಲ್ಲ ವಿಷಯವಾದ ಮೇಲೆ ಸಭಾ ವಿಸರ್ಜನವಾಗತ್ತೆ. ಆಮೇಲೆ ಭಗವಾನ್ ವಿಶ್ವಾಮಿತ್ರರು ಒಂದು ಪರ್ಣಕುಟಿಯಲ್ಲಿ ಕೂತಿರ್ತಾರೆ. ಆಗ ಭಗವತಿ ಗಾರ್ಗಿಯವರು ಬಂದು ವಿಶ್ವಾಮಿತ್ರರನ್ನ ದರ್ಶನ ಮಾಡಿ ನಮಸ್ಕಾರ ಮಾಡಿಕೊಂಡು ಅವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಗವಾನರೇ, ನಮಗೆ ಒಂದು ವರ ಬೇಕು ನನಗೆ ಅಂತ. ಏನು ಅಂದ್ರೆ, ನೀವು ಇಷ್ಟು ತಪಸ್ಸನ್ನ ಮಾಡಿ ಬ್ರಾಹ್ಮಣ್ಯವನ್ನ ಸಂಪಾದನೆ ಮಾಡಿದ್ರಿ. ಇಲ್ಲಿ ಬ್ರಾಹ್ಮಣ್ಯ ಅಂದ್ರೆ ಬ್ರಹ್ಮಜ್ಞಾನವನ್ನ, ಅಂದ್ರೆ ಎಲ್ಲರ ಆತ್ಮಸ್ವರೂಪನಾಗಿರುವಂಥವನು ಪರಮಾತ್ಮ ಅನ್ನೋ ದರ್ಶನ ಮಾಡೋದಿದೆಯಲ್ಲ, ಅದನ್ನ ಬ್ರಾಹ್ಮಣ್ಯ ಅಂತ ಇಲ್ಲಿ ಅವ್ರು ಹೇಳ್ತಾ ಇರೋದು. ಬ್ರಾಹ್ಮಣ್ಯವನ್ನು ಇಷ್ಟು ತಪಸ್ಸನ್ನ ಮಾಡಿ ನೀವು ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಿದ್ರಿ. ಆದರೆ ಮುಂದಿನ ಕಾಲದಲ್ಲಿ ಜನಗಳಿಗೆ ವಿದ್ಯೆ, ತಪಸ್ಸು, ಶಕ್ತಿ, ಸಾಮರ್ಥ್ಯ ಎಲ್ಲ ಹ್ರಾಸವಾಗೋಗುತ್ತೆ.
ಯಾರು ಅಷ್ಟೆಲ್ಲ ತಪಸ್ಸು ಮಾಡಿ ಬ್ರಾಹ್ಮಣ್ಯವನ್ನ ಸಾಧನೆ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನ ಮುಂದಕ್ಕೆ ಕಲಿಯುಗ ಬರ್ತಾ ಇದೆ, ಅಲ್ಲಂತೂ ಜನಗಳಿಗೆ ಶ್ರದ್ಧೆ ಅನ್ನೋದು ಇರೋದೇ ಇಲ್ಲ, ಹಾಗಾಗೋಗುತ್ತೆ. ಹಾಗಾಗಿ ಸುಲಭವಾಗಿ ಬ್ರಾಹ್ಮಣ್ಯವನ್ನ ಸಾಧನೆ ಮಾಡೋದಿಕ್ಕೆ ಒಂದು ಸಾಧನವನ್ನ ನೀವೇ ಕಲ್ಪಿಸಿಕೊಡ್ಬೇಕು. ಯಾಕೆಂದ್ರೆ ಅನ್ಯಮಿಂದ್ರಂಗರಿಷ್ಯಾಮಿ ಅಂತ ಹೇಳಿ ಎದೆ ತಟ್ಟು ನಿಂತವರು ವಿಶ್ವಾಮಿತ್ರರು. ಹಾಗಾಗಿ ಅಂಥ ಒಂದು ಸೃಷ್ಟಿಯನ್ನ ಮಾಡೋದಿಕ್ಕೆ ಅವರಿಂದಲೇ ಸಾಧ್ಯ ಅಂತ ಹೇಳಿ ನಿಮ್ಮಿಂದಲೇ ಇದು ಆಗಬೇಕು ಅಂತ ಹೇಳಿ ಭಗವತಿ ಗಾರ್ಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಆಗ ಅದರ ಜೊತೆಗೆ ಆ ಸಮಯಕ್ಕೆ ಯಾಜ್ಞವಲ್ಕ್ಯರು ಬರ್ತಾರೆ ಪರ್ಣಕುಟಿಯಲ್ಲಿ. ಅವರೂ ಇದನ್ನೇ ಹೇಳಿ, ನನ್ನ ತಪಸ್ಸಿನ ಶಕ್ತಿ ಏನಿದೆಯೋ ಅದನ್ನೆಲ್ಲ ನಿಮಗೆ ಧಾರೆ ಎರಿತೀನಿ, ಲೋಕೋದ್ಧಾರಕ್ಕಾಗಿ ಲೋಕೋಪಕಾರಕ್ಕೆ ಒಂದು ಸಾಧನವನ್ನ ಕಲ್ಪಿಸಿಕೊಡಬೇಕು, ಬ್ರಾಹ್ಮಣ್ಯವನ್ನ ಸುಲಭಕ್ಕೆ ಸಾಧನೆ ಮಾಡೋದಕ್ಕೆ ಅಂತ ಹೇಳಿ ಅವರು ಹೇಳ್ತಾರೆ. ಹೀಗೆ ಅಲ್ಲಿ ನಚಿಕೇತರು ಬಂದು ಸೇರ್ತಾರೆ, ವಾಮದೇವರು ಇರ್ತಾರೆ, ಪಿಪ್ಪಲಾದರು ಬರ್ತಾರೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಲೋಪಾಮುದ್ರಾ ಅಗಸ್ತ್ಯರು ಮತ್ತೆ ಅನಸೂಯಾತ್ರಿ ದಂಪತಿಗಳು ಇವರು ಬರ್ತಾರೆ. ಬಂದು ಅವರ ತಪಸ್ಸೆಲ್ಲವನ್ನೂ ಧಾರೆ ಎರೆದು ಲೋಕೋದ್ಧಾರಕ್ಕೋಸ್ಕರ ನೀವು ಒಂದು ಸಾಧನವನ್ನ ಕೊಡ್ಲೇಬೇಕು ಅಂತ ಹೇಳಿ ಆ ವೃದ್ಧರೆಲ್ಲ ಆಶೀರ್ವಾದ ಮಾಡ್ತಾರೆ. ಇವರಿಗೆ ಮಾಡಿ ಅಗಸ್ತ್ಯರು ದಕ್ಷಿಣದಲ್ಲಿ ಆಶ್ರಮವನ್ನು ಕಟ್ಕೊಂಡಿರ್ತಾರೆ, ಅಂದ್ರೆ ಸೌತ್ ಇಂಡಿಯಾಲಿ. ಹಾಗಾಗಿ ಅವರು ಕರೀತಾರೆ, ನಮ್ಮ ಆಶ್ರಮಕ್ಕೆ ಬಂದು ಒಂದಷ್ಟು ದಿನ ನೀವು ಇದ್ದು ಹೋಗಬೇಕು ಅಂತ. ಹೀಗೆ ಈ ಪ್ರಸಂಗವೆಲ್ಲ ಆದಮೇಲೆ ಒಂದು ಯಜ್ಞದಲ್ಲಿ, ಹರಿಶ್ಚಂದ್ರ ಮಹಾರಾಜನ ಯಜ್ಞದಲ್ಲಿ ವಸಿಷ್ಠರ ಬ್ರಹ್ಮರ್ಷಿಗಳು ಬ್ರಹ್ಮಸ್ಥಾನದಲ್ಲಿ ಕೂತಿರ್ತಾರೆ, ವಿಶ್ವಾಮಿತ್ರರು ಹೋತೃವಾಗಿರ್ತಾರೆ. ಹಾಗೆ ಇವರಿಬ್ಬರ ಭೇಟಿಯಾಗತ್ತೆ ಅಲ್ಲಿ. ಆದಾಗ ವಸಿಷ್ಠ ಮಹರ್ಷಿಗಳು ಕೂಡ ನೀವು ದಕ್ಷಿಣಕ್ಕೆ ಹೋಗಿ ಅಗಸ್ತ್ಯರ ಆಶ್ರಮದಲ್ಲಿ ಸ್ವಲ್ಪ ದಿನ ಇದ್ದು ಬನ್ನಿ ಅಂತ ಹೇಳ್ತಾರೆ. ಇನ್ನು ವಸಿಷ್ಠರ ಮಾತು ಅಂದ್ರೆ ಬಹಳ ದೊಡ್ಡ ವಿಷಯ. ಇಲ್ಲಿ ಇನ್ನೊಂದು ವಿಷಯವನ್ನ ನಾನು ಹೇಳಬೇಕು ನಿಮಗೆ. ಈ ಸಭೆ ವಸಿಷ್ಠರೇ ಬ್ರಹ್ಮರ್ಷಿ ಅನ್ನೋ ಪಟ್ಟವನ್ನ ವಿಶ್ವಾಮಿತ್ರರಿಗೆ ಕೊಡಬೇಕು, ಅವರೇ ಪರೀಕ್ಷೆ ಮಾಡಬೇಕು ಅಂತ ಯಾಕೆ ಹೇಳ್ತು ಅಂತ. ಯಾಕೆ ಅಂದ್ರೆ ಕೃತಯುಗಕ್ಕೆ ಮಹಾಪುರುಷರು ವಸಿಷ್ಠರು, ಪ್ರತಿ ಯುಗಕ್ಕೆ ಒಬ್ಬೊಬ್ಬರು ಮಹಾಪುರುಷರು ಇರ್ತಾರೆ. ಹಾಗೆ ಕೃತಯುಗಕ್ಕೆ ವಸಿಷ್ಠರು ಮಹಾಪುರುಷರು. ಇದಕ್ಕೆ ಒಂದು ನಿದರ್ಶನವನ್ನ ಹೇಳ್ತೀನಿ ನಾನಿಲ್ಲಿ. ಒಂದು ಸಲ ವಸಿಷ್ಠರ ಆಶ್ರಮದ ಮುಂದೆ ಒಬ್ಬ ಕಪ್ಪಗಿರೋ ಕಂಬಳಿಯನ್ನು ಹೊದ್ದುಕೊಂಡು ನಿಂತಿರ್ತಾನೆ ಆಶ್ರಮದ ಮುಂದೆ. ವಸಿಷ್ಠರನ್ನ ದರ್ಶನ ಮಾಡಬೇಕು, ಭೇಟಿ ಮಾಡಬೇಕು ಅಂತ. ವಸಿಷ್ಠರಿಗೆ ಯಾರು ಬಂದಿರೋದು ಅಂತ ಗೊತ್ತಾಗೋದಿಲ್ಲ, ಆದ್ರೂ ಯಾರೋ ಬಂದಿದ್ದಾರೆ ಅಂತ ತಿಳಿಯತ್ತೆ. ಯಾರು ನೋಡೋಣ ಅಂತ ಹೇಳಿ ಬಂದು ವಿಚಾರ ಮಾಡ್ತಾರೆ. ಆಗ ಆ ವ್ಯಕ್ತಿ ಬೆನ್ನು ತೋರಿಸ್ಕೊಂಡು ನಿಂತಿರ್ತಾನೆ. ಹಾಗೆ ಅಲ್ಲಿಂದಲೇ ನಮಸ್ಕಾರ ಮಾಡಿ ಅವನ ಪರಿಚಯವನ್ನು ಮಾಡ್ಕೋತಾನೆ ವಸಿಷ್ಠರಿಗೆ. ನನ್ನ ಹೆಸರು ಕಲಿಪುರುಷನು, ನಾನು ಕಲಿಪುರುಷನು, ಕಲಿ ಅಂತ ನನ್ನ ಹೆಸರು. ಈಗ ಕೃತಯುಗದಲ್ಲಿ ಏನಾಗತ್ತೆ, ಧರ್ಮಕ್ಕೆ 16 ಪಾದಗಳಿರುತ್ತೆ. ಕೃತಯುಗದ ಮೊದಲನೇ ಪಾದದಲ್ಲಿ ಧರ್ಮ ಪರಿಪೂರ್ಣವಾಗಿ 16 ಪಾದಗಳನ್ನು ಅವಲಂಬಿಸಿಕೊಂಡು ನಿಂತಿರುತ್ತೆ. ಹಾಗಾಗಿ ಕೃತಯುಗದ ಮೊದಲನೇ ಪಾದದಲ್ಲಿ ಜನ ಇರ್ತಾರಲ್ಲ, ಅವರಿಗೆ ಅಧರ್ಮ ಅನ್ನೋದು ಏನು ಅಂತಾನೆ ತಿಳಿದಿರೋದಿಲ್ಲ, ಎಲ್ಲಾ ಧಾರ್ಮಿಕರಾಗೇ ಇರ್ತಾರೆ. ಆಗ ಕಲಿ ಹೇಳ್ತಾನೆ, ಈಗ ಮೊದಲನೇ ಪಾದ ಮುಗೀತಾ ಬಂದಿದೆ, 2ನೇ ಪಾದದ ಪ್ರಾರಂಭ ಕೃತಯುಗದ್ದು. ಹಾಗಾಗಿ ಸ್ವಲ್ಪ ಅಧರ್ಮವನ್ನ ಜನರು ಧಾರಣೆ ಮಾಡಬೇಕಾಗತ್ತೆ, ನನ್ನ ಪ್ರವೇಶವಾಗಬೇಕಾಗತ್ತೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ನಿಮಗೆ ಮುಖ ತೋರಿಸಿ ನಾನು ಮಾತಾಡೋದಕ್ಕೆ ಸಿದ್ಧನಿಲ್ಲ. ಯಾಕೆ ಅಂದ್ರೆ ವಸಿಷ್ಠರು ಎಂಥ ಸಾತ್ವಿಕರು ಅಂದ್ರೆ, ಅವರು ಮುಂದೆ ನಿಂತು ಮಾತಾಡಿದ್ರೆ ಕಲಿಯಿಗಿರುವಂತಹ ರಾಜಸ ತಾಮಸ ಪ್ರಧಾನವಾದ ಸ್ವಭಾವ ಏನಿದೆ ಅದೂ ಕರಗೋಗ್ಬಿಟ್ಟು ಕಲಿಯೂ ಸಾತ್ವಿಕನಾಗ್ಬಿಡ್ತಾನೆ. ಮತ್ತೆ ಅವನು ಹುಟ್ಟಿದ ಮೂಲ ಉದ್ದೇಶವೇ ನಾಶವಾಗೋಗುತ್ತೆ. ಹಾಗಾಗಿ ಒಂದು ಹುಲ್ಲು ಕಡ್ಡಿಯನ್ನ ಇಟ್ಕೊಂಡು ನಾನು ಹೀಗೆ ಬೆನ್ನು ತೋರಿಸ್ಕೊಂಡು ನಿಂತಿರ್ತೀನಿ. ಆ ಹುಲ್ಲು ಕಡ್ಡಿಯಲ್ಲಿ ನನ್ನನ್ನು ಆರೋಪ ಮಾಡಿಕೊಂಡು ನೀವು ಮಾತಾಡಿ ಅಂತ ಹೇಳಿ ಕಲಿ ಪ್ರಾರ್ಥನೆ ಮಾಡ್ತಾನೆ. ವಸಿಷ್ಠರು ಆಯ್ತು ಆಗಬಹುದು ಅಂತ ಹೇಳಿ ಆ ಹುಲ್ಲು ಕಡ್ಡಿಯನ್ನು ಹಿಡ್ಕೊಂಡು ಅದರಲ್ಲಿ ಕಲಿಯನ್ನು ಆರೋಪಿಸ್ಕೊಂಡು ಮಾತಾಡ್ತಾರೆ. ಈಗ ಕಲಿ ಕೇಳ್ತಾನೆ, ಹೀಗೆ 2ನೇ ಪಾದ ಬಂದಿರೋದ್ರಿಂದ ನಾನು ಇಲ್ಲಿ ಸಮಾಜವನ್ನ ಆವರಿಸಬೇಕಾಗಿದೆ. ಆದ್ರೆ ನಾನು ಆವರಿಸೋ ರೀತಿ ಹೇಗೆ ಅಂದ್ರೆ, ಒಬ್ಬೊಬ್ಬ ಜನಗಳ ಹತ್ರ ಹೋಗಿ ಒಬ್ಬೊಬ್ಬರನ್ನ ಆವರಿಸೋದಿಲ್ಲ. ಆ ಯುಗಕ್ಕೆ ಮಹಾಪುರುಷರು ಯಾರು ಇರ್ತಾರೋ ಅವರನ್ನೇ ಆವರಿಸ್ತೀನಿ. ಅವನು ಹೇಳೋದು ಸರಿಯಾಗಿದೆ. ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಿ, ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇ ತರೋ ಜನ. ಶ್ರೇಷ್ಠರು ಯಾವುದನ್ನ ಆಚರಣೆ ಮಾಡ್ತಾರೋ ಬೇರೆ ಎಲ್ಲರೂ ಅದನ್ನ ಅನುಸರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಕಲಿ ಮಹಾಪುರುಷರನ್ನೇ ಆವರಿಸಿಬಿಟ್ರೆ ಮತ್ತು ಬೇರೆಯವರೆಲ್ಲ ಧರ್ಮವನ್ನು ಮಾಡೋದು ಸುಲಭವಾಗಿ ಮಾಡ್ತಾರೆ, ಒಬ್ಬೊಬ್ಬರನ್ನ ಆವರಿಸುವ ಅವಶ್ಯಕತೆ ಬೀಳೋದಿಲ್ಲ.
ಹಾಗಾಗಿ ನಾನು ನಿಮ್ಮನ್ನ ಆವರಿಸಬೇಕು ಅಂತ ಬಂದಿದ್ದೀನಿ. ಆದ್ರೆ ನಿಮ್ಮ ವರ ಇಲ್ಲದೆ ನೀವು ಅಪ್ಪಣೆ ಕೊಡದೆ ನಾನು ಆವರಿಸೋದಕ್ಕೆ ಆಗೋದಿಲ್ಲ ನಿಮ್ಮನ್ನ. ನಾನು ಹಾಗೇನಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಆವರಿಸಕ್ಕೆ ಬಂದ್ರೆ ನಾನು ಪೂರ್ತಿ ಸಾತ್ವಿಕನಾಗೋಗ್ತೀನಿ. ಹಾಗಾಗಿ ನನಗೆ ವರವನ್ನು ಕೊಡಬೇಕು. ಆದ್ರೆ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ ಪ್ರಭಾವದಿಂದ ನಾನು 100 ವರ್ಷ ನಿಮ್ಮನ್ನು ಆವರಿಸಬೇಕು ಅನ್ಕೊಂಡು ಬಂದವನು ಈಗ 1 ವರ್ಷವೂ ಸಾಧ್ಯವಿಲ್ಲ, ಬರೀ 100 ದಿವಸ ನಿಮ್ಮನ್ನು ಆವರಿಸ್ಕೊಂಡಿರ್ತೀನಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ನನಗಿನ್ನ ಬರೀ 100 ಕ್ಷಣಗಳು ಸಾಕು, 100 ದಿನವೂ ನಾನಿರೋದಿಲ್ಲ ನಿಮ್ಮ ಹತ್ರ ಅಂತ ಹೇಳೋದಕ್ಕೆ ಮುಂಚೆ ದಯವಿಟ್ಟು ನನಗೆ ವರವನ್ನು ಕೊಟ್ಟು ಕಳಿಸ್ಬಿಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆಗ ವಸಿಷ್ಠರು ಸರಿ ಹಾಗೆ ಆಗಲಿ ಅಂತ ಹೇಳಿ ವರವನ್ನು ಕೊಟ್ಟು ಕಲಿಯನ್ನು ಕಳಿಸ್ಬಿಡ್ತಾರೆ. ಆ ಹುಲ್ಲಿನ ಕಡ್ಡಿಯನ್ನು ಬಿಸಾಕ್ತಾರೆ. ಅವರ ದೃಷ್ಟಿ ಬಿದ್ದಿತ್ತಲ್ಲ, ಅಲ್ಲಿ ಕಲಿಯನ್ನ ಆರೋಪ ಮಾಡಿದ್ರಲ್ಲ ಹುಲ್ಲಿನಲ್ಲಿ, ಹಾಗಾಗಿ ಅವರ ದೃಷ್ಟಿ ಯಾವ ತಾಮಸ ರಾಜಸ ಪ್ರಧಾನವಾದ ಶರೀರದ ಮೇಲೆ ಬಿದ್ರೋ ಅದು ಸುಟ್ಟು ಭಸ್ಮವಾಗೋಗತ್ತೆ. ಹಾಗೆ ಈ ಹುಲ್ಲಿನ ಕಡ್ಡಿನೂ ಭಸ್ಮವಾಗೋಗತ್ತೆ. ಆಮೇಲೆ ಅವರ 8 ಜನ ಮಕ್ಕಳು ಅವರ ಕಣ್ಣು ಮುಂದೆ ಸತ್ತು ಹೋಗ್ಬಿಡ್ತಾರೆ. ಪುತ್ರ ಶೋಕವನ್ನ ಅವರು ಧಾರಣೆ ಮಾಡಿಕೊಂಡು 3 ತಿಂಗಳ ಕಾಲ 100 ದಿನಗಳ ಕಾಲ ಅನುಭವಿಸ್ತಾರೆ. ಹಾಗೆ ಕಲಿ ಪ್ರವೇಶವಾಗತ್ತೆ. ಅದು ಬೇರೆ ಮಾತು. ಇಲ್ಲಿ ಈ ಪ್ರಸಂಗವನ್ನು ಹೇಳಿದ್ಯಾಕೆ ಅಂದ್ರೆ ಕೃತಯುಗಕ್ಕೆ ವಸಿಷ್ಠರು ಎಂಥ ಮಹಾಪುರುಷರು ಅನ್ನೋ ವಿಷಯವನ್ನ ತಿಳಿಸೋದಿಕ್ಕೆ ಆಯ್ತು. ಹೀಗೆ ವಿಶ್ವಾಮಿತ್ರರನ್ನ ವಸಿಷ್ಠರು ನೀವು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಅಗಸ್ತ್ಯರ ಆಶ್ರಮದಲ್ಲಿ ಇರಿ ಅಂತ ಹೇಳಿ ಕಳಿಸಿದ್ರು. ವಿಶ್ವಾಮಿತ್ರರು ಹಾಗೆ ದಕ್ಷಿಣಕ್ಕೆ ಬಂದಿದ್ದಾರೆ. ಲೋಪಾಮುದ್ರ ಅಗಸ್ತ್ಯರ ಆಶ್ರಮದಲ್ಲಿ ಉಳ್ಕೊಂಡಿದ್ದಾರೆ. ಹೀಗೆ ಅವರ ಜೊತೆ ವಿಚಾರ ಮಾಡಬೇಕಾದ್ರೆ ವಿಶ್ವಾಮಿತ್ರರು ಲೋಕೋದ್ಧಾರಕ್ಕೋಸ್ಕರ ಈಗ ಪರಿಷತ್ತು ಏನು ನಿರ್ಣಯ ಮಾಡಿ ನನ್ನ ತಲೆ ಮೇಲೆ ಒಂದು ಸಾಧನವನ್ನ ಕಂಡಿಡಿಬೇಕು ಅಂತ ಹೇಳಿ ಜವಾಬ್ದಾರಿಯನ್ನು ಹೇರಿಸಿದ್ದಾರೆ. ಆ ಕೆಲಸವನ್ನ ಮಾಡಬೇಕು. ಆದ್ರೆ ಅದು ಯಾವ ರೀತಿ ಆಗಬೇಕು ಅನ್ನೋ ವಿಷಯವನ್ನ ಇನ್ನ ಸರಿಯಾಗಿ ಗೊತ್ತಾಗಿರಲ್ಲ ವಿಶ್ವಾಮಿತ್ರರಿಗೆ. ಹಾಗಾಗಿ ಲೋಪಾಮುದ್ರ ಒಂದು ಉಪಾಯವನ್ನ ಹೇಳ್ತಾರೆ. ಏನು ಅಂದ್ರೆ ಲೋಪಾಮುದ್ರಾ ದೇವಿನೇ ಅಲ್ವೇ ಕಾವೇರಿ ನದಿಯಾಗಿ ಹರಿದಿದ್ದು. ಹಾಗಾಗಿ ಲೋಪಾಮುದ್ರಾ ದೇವಿ ಒಂದು ಉಪಾಯವನ್ನು ಹೇಳ್ತಾರೆ. ಕಾವೇರಿಯಾಗಿ ಹರಿಬೇಕಾದ್ರೆ ಅಲ್ಲಿ ಒಂದು ಸ್ಥಾನ ಇದೆ, ಬಹಳ ವಿಶೇಷವಾದ ಸ್ಥಾನ. ಆ ಸ್ಥಾನಕ್ಕೆ ಪ್ರತಿ ಮಾಸದ ಶುದ್ಧ ಪಂಚಮಿ ದಿವಸ ಬೃಹಸ್ಪತಿ, ದೇವಗುರುವಾದ ಬೃಹಸ್ಪತಿ ಬಂದು ಸ್ನಾನ ಮಾಡಿ ಕಾವೇರಿಯಲ್ಲಿ ಸಂಜೆಯವರೆಗೆ ಅನುಷ್ಠಾನಾದಿಗಳನ್ನ ಮುಗಿಸ್ಕೊಂಡಿದ್ದು ಸಂಜೆಯ ಮೇಲೆ ಹೊರಡುತ್ತಾರೆ. ಹಾಗಾಗಿ ನೀವು ಅಲ್ಲೇ ಒಂದು ಪರ್ಣಕುಟಿಯನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲೇ ತಪಸ್ಸಿಗೆ ನಿಂತರೆ ಆಗ ಬೃಹಸ್ಪತಿ, ದೇವಗುರುವಾದ ಬೃಹಸ್ಪತಿ ಬಂದಾಗ ಅವರನ್ನೇ ಕೇಳಬಹುದು. ಸಾಧನವೇನು, ಇದಕ್ಕೆ ಹೇಗೆ ಏನು ಮಾಡಬೇಕು ಅನ್ನೋ ವಿಷಯವನ್ನ ಅಂತ ಹೇಳಿ ಈ 3 ಜನ ನಿರ್ಣಯ ಮಾಡಿ ಕೊನೆಗೆ ವಿಶ್ವಾಮಿತ್ರರು ಆ ಲೋಪಾಮುದ್ರೆ ಭಗವತಿ ತೋರಿಸಿದ್ದ ಜಾಗದಲ್ಲಿ ಅವರು ತಪಸ್ಸಿಗೆ ಒಂದು ಪರ್ಣಕುಟಿಯನ್ನು ಮಾಡಿಕೊಂಡು ನಿಲ್ತಾರೆ. ಹೀಗೆ ಅವರು ಒಂದು ದಿವಸ ಶುದ್ಧ ಪಂಚಮಿ ದಿವಸ ಬೆಳಗ್ಗೆ ಪ್ರಾಣಧ್ಯಾನವನ್ನ ಮಾಡಿಕೊಂಡು ಕೂತಿರ್ತಾರೆ. ವಿಶ್ವಾಮಿತ್ರರು ತಪಸ್ಸನ್ನ ಮಾಡಿಕೊಂಡು ಅವರ ಪ್ರಾಣಧ್ಯಾನ ತಪಸ್ಸು ಮಾಡಿ 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 ಎಷ್ಟು ಬಲಿತಿರುತ್ತೆ ಅಂದ್ರೆ ಅವರ ಪ್ರಾಣಶಕ್ತಿ ಆ ಪೂರ್ಣವಾದ ಸುತ್ತಮುತ್ತಲು ಎಲ್ಲ ಹರಡಿಕೊಂಡು ವ್ಯೂಹಗಳನ್ನ ಕಟ್ಟಿಬಿಟ್ಟಿರುತ್ತೆ. ಇವರು ಹೀಗೆ ತಪಸ್ಸಲ್ಲಿ ಕೂತಿದ್ದಾಗ ಒಬ್ರು ಬಂದು ಎಬ್ಬಿಸ್ತಾರೆ ವಿಶ್ವಾಮಿತ್ರರ ಕಣ್ಣು ಬಿಟ್ಟು ನೋಡಿದ್ರೆ ಯಾರು ಅಂತ ದೇವಗುರುವಾದ ಬೃಹಸ್ಪತಿ ಬಂದಿರ್ತಾರೆ. ಅವ್ರು ಯಾಕೆ ಎಬ್ಬಿಸಿದ್ರು ಅಂದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ನೀನ್ ಇಲ್ಲಿ ತಪಸ್ಸು ಮಾಡ್ಕೊಂಡು ಕೂತಿದ್ಯಾ, ನಿನ್ನ ಪ್ರಾಣಶಕ್ತಿ ಹರಡ್ಬಿಟ್ಟು ವ್ಯೂಹಗಳು ಎಷ್ಟು ಕಟ್ಟಿದೆ ಅಂದ್ರೆ ನನ್ನನ್ನೂ ಕಟ್ಟಾಕಿಬಿಟ್ಟಿದೆ. ಇಲ್ಲಿ ನಾನು ಆ ಕಡೆ ಈ ಕಡೆ ಅಲ್ಲಾಡಕ್ಕೂ ಆಗುತ್ತಿಲ್ಲ. ಹಾಗಾಗಿ ನನ್ನನ್ನ ಈ ವ್ಯೂಹದಿಂದ ಬಿಡಿಸು ಅಂತ. ಆದ್ರೆ ವಿಶ್ವಾಮಿತ್ರರಿಗೆ ಆ ಸದ್ಯದಲ್ಲಿ ಅರ್ಥವಾಗೋದಿಲ್ಲ. ಅಷ್ಟು ಹರಡ್ಕೊಂಡಿರೋ ಪ್ರಾಣಶಕ್ತಿಯನ್ನ ಹೇಗೆ ಮತ್ತೆ ಉಪಶಮನ ಮಾಡಬೇಕು ಅಂತ. ಹಾಗಾಗಿ ದೇವಗುರುವಾದ ಬೃಹಸ್ಪತಿಯಲ್ಲೇ ಪ್ರಾರ್ಥನೆಯನ್ನು ಮಾಡ್ತಾರೆ ವಿಶ್ವಾಮಿತ್ರರು. ಭಗವಾನರೇ, ನೀವೇ ಅನುಗ್ರಹಿಸಿ ಇದನ್ನ ಹೇಗೆ ನಾನು ಬಿಡಿಸ್ಕೋಬೇಕು ಅನ್ನೋ ಉಪಾಯವನ್ನು ನೀವೇ ಹೇಳ್ಕೊಡ್ಬೇಕು ನನಗೆ ಅಂತ. ಆಗ ಬೃಹಸ್ಪತಿ ಹೇಳ್ತಾನೆ, ಈಗ ಏನು ಮಹಾಪ್ರಾಣ ಧ್ಯಾನವನ್ನು ಮಾಡ್ತಿದ್ಯೋ ಇದರಿಂದ ಪ್ರಾಣಶಕ್ತಿ ಬಹಳವಾಗಿ ಆಚೆಗೆ ಪ್ರಸಾರವಾಗತ್ತೆ, ಹೊರಗಡೆ ಹರಿಯತ್ತೆ. ಮೂಲ ಪ್ರಾಣ ಧ್ಯಾನವನ್ನ ಮಾಡು ನೀನು, ಆವಾಗ ಈ ಪ್ರಾಣಶಕ್ತಿ ಏನೇನು ಹರಡಿದೆಯೋ ಅದೆಲ್ಲ ದೇಹದ ಒಳಗಡೆನೆ ತುಂಬಿಕೊಳ್ಳುತ್ತೆ ಅಂತ. ಆದ್ರೆ ಅದನ್ನ ಮಾಡೋದಕ್ಕೆ ಮುಂಚೆ ಪೂಷ ಅನ್ನೋ ಒಂದು ದೇವತೆಯ ಅನುಗ್ರಹವಾಗಬೇಕು. ಹಾಗಾಗಿ ನೀನು ಪೂಷನನ್ನ ಧ್ಯಾನ ಮಾಡು ಅಂತ ಹೇಳಿದಾಗ ವಿಶ್ವಾಮಿತ್ರರು ಹಾಗೆ ಪೂಷನನ್ನ ಧ್ಯಾನ ಮಾಡ್ತಾರೆ. ಪೂಷನ ದರ್ಶನವಾಗತ್ತೆ. ಪೂಷನ ದರ್ಶನವಾಗ್ತಾ ಇದ್ದ ಹಾಗೇನೆ ದೇಹಾದ್ಯಂತವಿರುವ ನಾಡಿಗಳೆಲ್ಲ ಶುದ್ಧವಾಗೋಗುತ್ತೆ ವಿಶ್ವಾಮಿತ್ರರದು. ಹಾಗೆ ಪೂಷನ ಅನುಗ್ರಹದಿಂದ ಮೂಲ ಪ್ರಾಣ ಧ್ಯಾನವನ್ನ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೋತಾರೆ.
ಹಾಗೆ ಮಾಡಿ ಪೂರ್ಣವಾಗಿ ಏನು ಹರಡಿಕೊಂಡಿತ್ತು ವಿಶ್ವಾಮಿತ್ರರ ಪ್ರಾಣಶಕ್ತಿ ಅದನ್ನೆಲ್ಲ ಒಳಗಡೆಗೆ ತುಂಬ್ಕೋತಾರೆ. ಇದಾದ ಮೇಲೆ ಹೀಗೆ ಪೂಷಣ ಕೇಳ್ತಾನೆ, ನನ್ನಿಂದ ಮತ್ತೇನು ಅನುಗ್ರಹವಾಗಬೇಕು ಅಂತ. ಆಗ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡ್ತಾರೆ, ಲೋಕೋದ್ಧಾರಕ್ಕೋಸ್ಕರ ಹೀಗೆ ಪರಿಷತ್ತು ಏನು ನನ್ನ ಮೇಲೆ ಜವಾಬ್ದಾರಿ ಹೊರಿಸಿತ್ತು, ಬ್ರಾಹ್ಮಣ್ಯವನ್ನ ಸುಲಭಕ್ಕೆ ಸಾಧನೆ ಮಾಡುವಂಥದ್ದು ಒಂದು ಸಾಧನ ಬೇಕು ಅಂತ. ಆಗ ಪೂಷ ಹೇಳ್ತಾನೆ, ಸೂರ್ಯನ ಮಧ್ಯದಲ್ಲಿ ಸವಿತೃಮಂಡಲ ಅಂತ ಏನಿದೆ, ಆ ಸವಿತೃವೇ ಎಲ್ಲರ ಸಕಲ ಸ್ಥಾವರ ಜಂಗಮಗಳಿಗೆ ಆತ್ಮಸ್ವರೂಪನಾಗಿದ್ದಾನೆ. ಹಾಗಾಗಿ ನನ್ನಲ್ಲೂ ನಿಂತು ಅವನೇ ಎಲ್ಲವನ್ನೂ ಮಾಡಿಸ್ತಾ ಇರೋದು ಅನ್ನೋ ಅನುಸಂಧಾನವನ್ನ ಯಾವನು ಧಾರಣೆ ಮಾಡ್ತಾನೋ ಅವನು ಆ ಶರೀರ ಬ್ರಾಹ್ಮಣ್ಯವಾಗತ್ತೆ. ಹಾಗಾಗಿ ಸವಿತೃವನ್ನ ಆರಾಧನೆ ಮಾಡಬೇಕು, ಅದು ಸುಲಭೋಪಾಯ ಬ್ರಾಹ್ಮಣ್ಯವನ್ನ ಸಾಧನೆ ಮಾಡೋದಿಕ್ಕೆ. ಹಾಗಾಗಿ ಪೂಷನು ವಿಶ್ವಾಮಿತ್ರರಿಗೆ ಹೇಳ್ತಾನೆ, ನೀನು ಈಗಲೇ ಸೂರ್ಯನ ಮಧ್ಯದಲ್ಲಿರೋ ಸವಿತೃಮಂಡಲ ಏನಿದೆ ಅದನ್ನ ಧ್ಯಾನ ಮಾಡು. ಆ ಮಧ್ಯದಲ್ಲಿ ಸಾವಿತ್ರ ಕಿರಣ ಅನ್ನೋದೇನಿದೆ, ಸವಿತೃವಿನ ಶಕ್ತಿ ಸ್ವರೂಪವಾಗಿರೋ ಕಿರಣಗಳು, ಆ ಸಾವಿತ್ರ ಕಿರಣವನ್ನ ಧಾರಣೆ ಮಾಡು. ಅದನ್ನ ನಿನ್ನ ಮೂಲ ಪ್ರಾಣಕ್ಕೆ ಕೊಡು. ಆ ಮೂಲ ಪ್ರಾಣದಿಂದ ತಗೊಂಡು ಹೋಗಿ ಮಹಾಪ್ರಾಣಕ್ಕೆ ಕೊಡು. ಆ ಮಹಾಪ್ರಾಣದಿಂದ ತಗೊಂಡು ಹೋಗಿ ಪ್ರಾಣ ಮಂಡಲಕ್ಕೆ ಕೊಡು. ಪ್ರಾಣ ಮಂಡಲ ಅಂದ್ರೆ ಯಾವುದು? ನಾವು ಪಂಚಪ್ರಾಣಗಳನ್ನ ಹೇಳ್ತೀವಲ್ವಾ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಹೀಗೆ ಪಂಚಪ್ರಾಣಗಳಿಗೂ ಒಂದೊಂದು ಪ್ರಾಣಕ್ಕೂ ಒಂದೊಂದು ಕೆಲಸ ಇದೆ. ಆಯಾ ಪ್ರಾಣಗಳು ಆಯಾ ಕೆಲಸಗಳನ್ನ ಮಾಡ್ಕೊಂಡಿದ್ರೇನೆ ನಮ್ಮ ದೇಹ ಸುಸ್ಥಿರವಾಗಿರೋದು, ನಾವು ಜೀವಂತವಾಗಿರೋದು, ನಾವು ಓಡಾಡಿಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡಿರೋದು. ಹಾಗೆ ಉದಾನ ವಾಯುವಿನ ಕೆಲಸ ಏನು ಅಂದ್ರೆ, ಈ ಪಂಚಪ್ರಾಣಗಳಲ್ಲಿ ಉದಾನ ವಾಯುವಿನದು ಯಾವುದನ್ನೇ ಉದಾನ ವಾಯುವಿಗೆ ಕೊಟ್ಟರು ಅದನ್ನ ಶಬ್ದ ರೂಪದಲ್ಲಿ ಕನ್ವರ್ಟ್ ಮಾಡಿಬಿಡುತ್ತೆ, ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಹಾಗೆ ಇಲ್ಲಿ ಪೂಷಣ ಹೇಳ್ತಾನೆ, ಮಹಾಪ್ರಾಣ ಇದು ಒಂದು ಸೀಕ್ವೆನ್ಸ್. ಇದು ಮೂಲ ಪ್ರಾಣಕ್ಕೆ ಶಕ್ತಿಯನ್ನು ತರಬೇಕು. ಯಾವುದೋ ಸಾವಿತ್ರ ಶಕ್ತಿಯನ್ನ, ಸೂರ್ಯಮಂಡಲದ ಮಧ್ಯದಲ್ಲಿ ಯಾವ ಶಕ್ತಿ ಇದೆ ಅದನ್ನ ಧಾರಣೆ ಮಾಡಿ ಆ ಕಿರಣಗಳನ್ನ ಮೂಲ ಪ್ರಾಣಕ್ಕೆ ತಂದು ಅದನ್ನ ಮಹಾಪ್ರಾಣಕ್ಕೆ ತಂದು ಅಲ್ಲಿಂದ ಪ್ರಾಣಮಂಡಲಕ್ಕೆ ತಗೊಂಡು ಬಂದು ಅಲ್ಲಿ ಪ್ರಾಣಮಂಡಲದಲ್ಲಿ ಉದಾನವಾಯು ಇದೆಯಲ್ಲ, ಆ ಪ್ರಾಣಮಂಡಲದಲ್ಲಿರೋ ಉದಾನವಾಯುಗೆ ಆ ಶಕ್ತಿಯನ್ನ ಕೊಟ್ಟಾಗ ಉದಾನವಾಯು ಏನು ಮಾಡುತ್ತೆ, ಅದನ್ನ ಶಬ್ದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಅವಾಗ ವಿಶ್ವಾಮಿತ್ರರಿಗೆ ಕೇಳಿಸೋ ಹಾಗೆ ಆ ಉದಾನವಾಯು ಮಂತ್ರವನ್ನ ನುಡಿಯತ್ತೆ. ಆಗ ಈ ಬ್ರಾಹ್ಮಣ್ಯವನ್ನ ಸಾಧನೆ ಮಾಡಿಕೊಡುವಂತ ಮಂತ್ರದ ದರ್ಶನ ವಿಶ್ವಾಮಿತ್ರರಿಗೆ ಆಗತ್ತೆ. ವಿಶ್ವಾಮಿತ್ರರು ಆ ಮಂತ್ರವನ್ನ ಕೇಳಿಸ್ಕೋತಾರೆ. ಇಲ್ಲಿ ಈ ವಿಷಯವನ್ನ ನಾನು ಯಾಕೆ ಇಷ್ಟು ಒತ್ತಿ ಹೇಳಿದೆ ಅಂದ್ರೆ, ಇಷ್ಟು ಸಾವಿರಾರು ರಾಶಿಯಾದ ಮಂತ್ರಗಳಿದೆಯಲ್ಲ ವೇದಗಳಲ್ಲಿ, ಈ ಎಲ್ಲ ಮಂತ್ರಗಳನ್ನು ಎಲ್ಲ ಋಷಿಗಳು ಈ ರೀತಿನೇ ದರ್ಶನ ಮಾಡಿರೋದು. ಅವ್ರು ಏನೋ ಕೂತ್ಕೊಂಡು ಕಾವ್ಯದ ಹಾಗೆ ಯೋಚನೆ ಮಾಡಿ ಪದ್ಯಗಳನ್ನ ಬರೆದ ಹಾಗೆ ಬರೆದಿದ್ದಲ್ಲ. ಎಲ್ಲಾ ಶಕ್ತಿ ಸ್ವರೂಪವಾಗಿರುವಂಥದ್ದೇ ವೇದದಲ್ಲಿರುವಂತಹ ಎಲ್ಲ ಮಂತ್ರಗಳು. ಆ ಶಕ್ತಿಯನ್ನ ತಗೊಂಡ್ಬಂದು ಇವರು ಯಾವಾಗ ಉದಾನವಾಯುಗೆ ಒಪ್ಪಿಸಿದ್ರೋ, ಆ ಉದಾನವಾಯು ಆ ಶಕ್ತಿಯನ್ನೇ ಶಬ್ದದ ರೂಪಕ್ಕೆ ಟ್ರಾನ್ಸ್ಫರ್ ಮಾಡ್ತು ಅಷ್ಟೇ, ಅದು ಮಂತ್ರವಾಯಿತು. ಹಾಗೆ ಎಲ್ಲ ಮಂತ್ರಗಳು ದರ್ಶನ ಮಾಡಿರೋದು ಋಷಿಗಳು ಇಷ್ಟು ಮಂತ್ರಗಳನ್ನು ದರ್ಶನ ಮಾಡಿದ್ದು ಲೋಕೋಪಕಾರಕ್ಕೋಸ್ಕರವೇ, ನಮಗಳಿಗೆ ಉಪಕಾರವನ್ನ ಮಾಡೋದಕ್ಕೋಸ್ಕರವೇ. ಹಾಗೆ ಗಾಯತ್ರಿ ಮಂತ್ರವು ನಮಗೆ ಅನುಗ್ರಹವಾಗಿದ್ದು ವಿಶ್ವಾಮಿತ್ರರಿಂದ. ಈ ವಿಷಯವನ್ನ ನಾವು ತಿಳ್ಕೊಂಡು ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ, ಋಷಿಗಳೆಲ್ಲ ನಮಗೋಸ್ಕರ ಬಹಳಷ್ಟು ಶ್ರಮ ಪಟ್ಟು ಅಷ್ಟು ಮಂತ್ರಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಕಾಲದಲ್ಲಿ ನಾವು ಆ ಮಂತ್ರಗಳನ್ನೆಲ್ಲ ಅನಾದರಣೆ ಮಾಡದೆ ವೇದಕ್ಕೆ ಸಲ್ಲಬೇಕಾದ ಗೌರವವನ್ನ ವೇದಕ್ಕೆ ಕೊಟ್ಟು ಅದರ ಸ್ಥಾನದಲ್ಲಿ ಉತ್ಕೃಷ್ಟವಾದ ಸ್ಥಾನದಲ್ಲಿ ನೋಡಿ ವೇದ ಏನು ಹೇಳ್ತಿದ್ಯೋ ಅದನ್ನ ನಾವು ತಲೆ ಬಗ್ಗಿಸಿ ಕೇಳುವಂತಹ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಋಷಿಗಳಿಗೆ ನಾವು ಆ ಋಣವನ್ನ ತೀರಿಸಿದವರಾಗ್ತೀವಿ. ವೇದವನ್ನ ನಿಂದನೆ ಮಾಡಬಾರದು. ಸದಾ ಕಾಲದಲ್ಲಿ ವೇದ ಏನ್ ಹೇಳಿದ್ಯೋ ಅದನ್ನ ಚರ್ಚೆನೂ ಮಾಡದೆ ತಲೆ ಬಗ್ಗಿಸಿ ಕೇಳಬೇಕು. ಯಾಕೆಂದ್ರೆ ವೇದವನ್ನ ಪ್ರಭು ಸಂಹಿತೆ ಅಂತ ಅದಕ್ಕೆ ಕರಿತಾ ಇದೀವಿ. ವೇದ ಯಾಕೆಂದ್ರೆ ವೇದವನ್ನ ಯೋಚನೆ ಮಾಡಿ ಯಾರೂ ಬರೆದಿಲ್ಲ, ವೇದ ಅಪೌರುಷೇಯ. ಈಗ ನಾನು ಹೇಳಿದ ಕ್ರಮದಲ್ಲೇ ವೇದದ ಎಲ್ಲ ಮಂತ್ರಗಳನ್ನು ದರ್ಶನ ಮಾಡಿದ್ದು. ಹಾಗಾಗಿ ಹೀಗೆ ಗಾಯತ್ರಿ ಮಂತ್ರವೂ ಬಂದಿದ್ದು. ಅದನ್ನ ಪ್ರತಿಯೊಬ್ಬರು ಹೇಗೆ ಋಷಿಗಳು ನಮಗೆ ಕೊಟ್ರೋ ಆ ರೀತಿಯಲ್ಲಿ. ಈಗ ಪೂಷಣ ಇನ್ನೂ ಒಂದು ವಿಷಯವನ್ನ ಹೇಳ್ತಾನಿಲ್ಲಿ. ಏನು ಅಂದ್ರೆ, ಬೆಳಗ್ಗೆ ಸೂರ್ಯನ ಉದಯವಾಗಬೇಕಾದ್ರೆ, ಮಧ್ಯಾಹ್ನ ನೆತ್ತಿ ಮೇಲಿರಬೇಕಾದ್ರೆ, ಮತ್ತೆ ಸೂರ್ಯ ಅಸ್ತಮಿಸಬೇಕಾದ್ರೆ
ಅವನ ಒಳಗಡೆ ಇರುವಂತಹ ಈ ಸಾವಿತ್ರ ಕಿರಣಗಳೇನಿದೆ ಅದು ಬಹಳ ಪ್ರಖರವಾಗಿರುತ್ತಂತೆ. ಹಾಗಾಗಿ ಈ ಹೊತ್ತುಗಳಲ್ಲಿ ಈ ಗಾಯತ್ರಿ ಮಂತ್ರವನ್ನ ಯಾರು ಜಪವನ್ನ ಮಾಡಿ ಆ ದೇವತೆಯನ್ನ ಅನುಸಂಧಾನ ಮಾಡ್ತಿರ್ತಾರೋ ಅವರಿಗೆ ಬ್ರಾಹ್ಮಣ್ಯದ ಸಿದ್ಧಿ ಬೇಗ ಆಗತ್ತೆ ಅಂತ. ಹಾಗಾಗಿ ನಮ್ಮ ಸ್ಮೃತಿಗಳು ಶಾಸ್ತ್ರಗಳೆಲ್ಲ ಸಂಧ್ಯಾವಂದನ ಅದಕ್ಕೆ ಒಂದು ಕ್ರಮ, ಮತ್ತೆ ಆ ಹೊತ್ತಿನಲ್ಲಿ ಗಾಯತ್ರಿ ಜಪವನ್ನ ಮಾಡಬೇಕು ಅನ್ನೋ ವಿಧಿ ಎಲ್ಲ ವಿಧಿಸಿರುವಂಥದ್ದು. ಹಾಗಾಗಿ ನಾವು ಅದನ್ನ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಆ ರೀತಿಯಲ್ಲಿ ಅನುಷ್ಠಾನವನ್ನ ಮಾಡಿಕೊಂಡು ಹೋಗ್ಬೇಕು. ಮುಂದಿನ ಸಂಚಿಕೆಯಲ್ಲಿ ನಾವು ಸಂಧ್ಯಾವಂದನೆ ಮಾಡೋ ಕ್ರಮ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ.